ನೋಡಿ ಇದು ಸುಮಾರು ಜನ 30,000 35,000 ಅಂತ ಸೆಲ್ ಮಾಡ್ತಾರಲ್ಲ, ಇದೇ ಗಾಡಿ ಇದು ನೋಡಿ. ಇಷ್ಟು ಮಾತ್ರ ಇರುತ್ತೆ. ಬ್ರೇಕ್ ಹಿಡಿತಾ ಇದ್ದೀರಾ? ಇಲ್ಲ 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 ಹತ್ತಲ್ಲ, ಇಲ್ಲ. 48 ವೋಲ್ಟ್ಸ್ 48 ವೋಲ್ಟ್ ನೋಡ್ಬೋದು ಇಲ್ಲಿದೆ. ಫುಲ್ ಗ್ರಿಪ್ ಕೊಟ್ಟಿರೋದು. ಸೊ ಆಗಲ್ಲ ನೋಡಿ. 30,000 ಗಾಡಿ ಎಷ್ಟು ಮಾತ್ರ ಹಂಸ ಹತ್ತಾ ಇದೆ ನೀವು ನೋಡ್ಬೋದು. ಇದು 30,000 35,000 ಅಂತ ಸೆಲ್ ಮಾಡ್ತಾರಲ್ಲ, ಅದೇ ವೆಹಿಕಲ್ ಇದು ನೋಡಿ. 48 ವೋಲ್ಟ್ ಮೇಲೆ 3ನೇ ಮೂಡಲ್ಲಿ ನಾನು ಇಟ್ಕೊಂಡು ಸೊ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಹಂಸ ಹತ್ತಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೇನೋ ಅದು ಸ್ಲೋ ಆಗಿ ಹತ್ತುತ್ತೆ. ಸೊ ಈ ತರ ಇದೆ. ನಾನು 60 ವೋಲ್ಟ್ 45,000ಕ್ಕೆ ಸಿಗುತ್ತಲ್ಲ, ಅದ್ರದ್ದು ವಿಡಿಯೋ ತೋರಿಸ್ತೀನಿ, ಅದು ಹೆಂಗ್ ಹತ್ತುತ್ತೆ ನೋಡಿ. ಸೊ ಇವಾಗ ದೂರದಿಂದ ಬರಲ್ಲ, ಸ್ವಲ್ಪ ದೂರದಿಂದ ಟ್ರೈ ಮಾಡೋಣ. ಸೊ ಆಲ್ಮೋಸ್ಟ್ ನೋಡ್ಬೋದು ಡಿಸ್ಟೆನ್ಸು. ಸೊ ಸ್ವಲ್ಪ ದೂರದಿಂದ ಬಂದ್ರೇನು ಸ್ವಲ್ಪ ಕಂಜೆಸ್ಟೆಡ್ ಇಂದ ತುಂಬಾ ಕಷ್ಟಪಟ್ಟು ಹತ್ತಾ ಇದೆ. ಸೊ ಇದು 48 ವೋಲ್ಟ್ ಮೇಲೆ ನೋಡ್ಕೊಳ್ಬಹುದು. 48 ವೋಲ್ಟ್ ಮೇಲೆ ಥರ್ಡ್ ಮೂಡಲ್ಲಿ ಇಟ್ಕೊಂಡು ಓಡಿಸ್ತಾ ಇರೋದು. ಸೊ ಈ ಕೆಪಾಸಿಟಿ ಮೇಲೆ ಇಬ್ರು ನೋಡಿ ಎಷ್ಟು ಮಾತ್ರ ಹೋಗುತ್ತೆ. ಫುಲ್ ಥ್ರಾಟಲ್ ಸರ್, ಫುಲ್ ಥ್ರೋಟಲ್ ಕೊಟ್ಬಿಟ್ಟು ನೋಡಿ. 45,000 ಅದು ಗಾಡಿ ಸತೀಶ್ ಸರ್ ಎತ್ಕೊಂಡು ಬಂದಿದ್ದಾರೆ. ಇದು ಬ್ಲೂ ಕಲರ್ ಗಾಡಿ, 5 ಬ್ಯಾಟ್ರಿ ಬರುತ್ತೆ 60 ವೋಲ್ಟ್ ಅಲ್ಲಿ. ಸತೀಶ್ ಸರ್ ಇದು ಸ್ವಲ್ಪ ಕೀ ಆನ್ ಮಾಡಿ ವೋಲ್ಟೇಜ್ ಶೋ ಮಾಡಿ. ಸೊ ನೋಡ್ಬೋದು ಕೀ ಆನ್ ಮಾಡಿದೆ, 60 ವೋಲ್ಟ್ ಬರ್ತಾ ಇದೆ. ಇದು ಒಂದೇ ಮೂಡಲ್ಲಿ ಇಟ್ಕೊಂಡು ಓಡಿಸ್ತಾ ಇರೋದು. ಸೊ ಎಷ್ಟು ಈಸಿಯಾಗಿ ಕ್ಯಾರಿ ಆಗ್ತಾ ಇದೆ ಅಂದ್ರೆ ಹಂಸು ಲೆಕ್ಕಕ್ಕೆ ಇಲ್ಲ ಇದಕ್ಕೆ. ಡಿಸ್ಪ್ಲೇ ಅಲ್ಲಿ ತೋರಿಸ್ಬಿಡಿ ನೋಡಿ. ಫಸ್ಟ್ ಮೋಡು 60 ವೋಲ್ಟು. ಬನ್ನಿ ಸರ್, ಬನ್ನಿ ನೋಡಿ ಎಷ್ಟು ಈಸಿಯಾಗಿ ಮುಂದ್ಗಡೆಯಿಂದಾನು ಬರ್ತಾ ಇದೆ ಅಂದ್ರೆ. ಆನ್ ರೋಡ್ ಪ್ರೈಸ್ 35,000 ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಗಾಡಿ ಇರೋದು ಆಲ್ಮೋಸ್ಟ್ ಆಲ್ ಕೆಪಾಸಿಟಿ ಇರೋದನ್ನೆಲ್ಲ ನೀವು ನೋಡಿದ್ದೀರಾ. ಸೊ ನಾರ್ಮಲ್ ಆಗಿ ಸುಮ್ಮನೆ ಮಕ್ಕಳಿಗೆ ಓಡಾಡ್ಕೊಂಡು ಅಥವಾ ವಯಸ್ಸಾದಂಥವ್ರಿಗೆ ಯೂಸ್ ಮಾಡೋದಕ್ಕೆ ಇದು ಭಾಳ ಸೂಕ್ತ ಇದೆ. ನಾರ್ಮಲ್ ಆಗಿ ಚೆಕ್ ಮಾಡಿ ತೊಗೊಳೋದು ಬೆಟರ್. ಮತ್ತೆ ಪರ್ಸನ್ಸ್ ವೆಯ್ಟ್ ಡಿಫರ್ ಆಗುತ್ತೆ. ಸೊ ಇದು ನಾವು ಇಮ್ರಾನ್ ಸರ್ ಕೂತು ನೋಡಿದಾಗ ನಮ್ಮ ಇಬ್ರದ್ದು ವೆಯ್ಟೇ ಅರೌಂಡ್ ಒಂದು 170 180 ಇತ್ತು. ಸೊ ಹಾಗಾಗಿ ಅಷ್ಟು kg ಲೋಡಲ್ಲಿ ಇದು ಹೋಗೋದಿಲ್ಲ, ಸ್ಲೋ ಆಗಿ ಹೋಗುತ್ತೆ. ಏನು ತೀರಾ ಅಷ್ಟು ಸ್ಪೀಡಾಗಿ ಹೋಗೋದಿಲ್ಲ. ಇದರ ಲೋಡಿಂಗ್ ಕೆಪಾಸಿಟಿನೇ 150 kg ಇರುತ್ತೆ. 48 ವೋಲ್ಟ್ಸ್ಗೆ 150 kgನೇ ಕೊಡೋದು. ಸೊ ಹಾಗಾಗಿ ಇದು ಅಷ್ಟು ಪರ್ಫಾರ್ಮೆನ್ಸ್ ಕೊಡೋದಿಲ್ಲ. ಹೌದು.